ನಮಸ್ತೆ, ನಾನು ಸುನೀತಾ ಎಸ್ ಕುಡೂರ್. ಇಂದಿನ ವಿಷಯ ಸೆಲ್ಫ್ ಮೋಟಿವೇಶನ್, ಸ್ವಯಂ ಪ್ರೇರಣೆ. ಎಲ್ಲರಿಗೂ ಇಷ್ಟ ಆಗುವಂಥ ವಿಷಯ ಇದು. ಸ್ವಯಂ ಪ್ರೇರಣೆ ಅಥವಾ ಸೆಲ್ಫ್ ಮೋಟಿವೇಶನ್. ಬರೀ ಸ್ವಯಂ ಅಥವಾ ಸೆಲ್ಫ್ ಬಗ್ಗೆ ತಿಳ್ಕೊಂಡ್ರೆ ಸಾಲದು. ಸೆಲ್ಫ್ ಮೋಟಿವೇಶನ್ ಬೇಕೇ ಬೇಕು. ಯಾತಕ್ಕೆ ಬೇಕು? ನಮ್ಮ ಗುರಿಗಳನ್ನ ಸಾಧಿಸೋಕ್ಕೋಸ್ಕರ ಸೆಲ್ಫ್ ಮೋಟಿವೇಶನ್ ಬೇಕೇ ಬೇಕು. ಹಾಗಾದರೆ ಸೆಲ್ಫ್ ಮೋಟಿವೇಶನ್ ಅಂದರೆ ಏನು? ಸೆಲ್ಫ್ ಮೋಟಿವೇಶನ್ ಅಂದರೆ ಬಾಹ್ಯವಾಗಿ ಅಥವಾ ಬೇರೆಯವರಿಂದ ಯಾವುದೇ ಒತ್ತಡ ಇಲ್ಲದೆ ನಮ್ಮ ಗುರಿಗಳನ್ನು ನಾವು ಸಾಧಿಸುವ ಛಲ, ಅದನ್ನು ಸೆಲ್ಫ್ ಮೋಟಿವೇಶನ್ ಅಂತಾರೆ. ಹಾಗಾದರೆ ಏನೆಲ್ಲ ಇರಬೇಕು ಸೆಲ್ಫ್ ಮೋಟಿವೇಶನಲ್ಲಿ? ಮೊದಲನೇದಾಗಿ ಗೋಲ್ ಸೆಟ್ಟಿಂಗ್, ಗುರಿಗಳು ಇರಬೇಕು. ಆ ಗುರಿಗಳನ್ನ ನಿರ್ಧಾರ ಮಾಡಿಕೊಳ್ಬೇಕು. ಅದಾದ ನಂತರ ಎರಡನೇದಾಗಿ ಇಂಟ್ರಿನ್ಸಿಕ್ ಮೋಟಿವೇಶನ್, ಆಂತರಿಕವಾದ ಪ್ರೇರಣೆ ಇರಬೇಕು. ನಮ್ಮ ಮನಸ್ಸಿನಿಂದ ನಾವು ಆ ಗುರಿಗಳನ್ನು ಸಾಧಿಸುವ ಛಲ ಇರಬೇಕು. ಮೂರನೇದಾಗಿ ಸೆಲ್ಫ್ ಡಿಸಿಪ್ಲೀನ್, ಸ್ವಯಂ ಶಿಸ್ತು. ಗುರಿಗಳನ್ನ ಸಾಧಿಸಬೇಕಾದಾಗ ಶಿಸ್ತು ಇರಲೇಬೇಕು. ಅಂದರೆ ಮಾತ್ರ ನಾವು ಆ ಗುರಿಗಳನ್ನ ಮುಟ್ಟೋದಕ್ಕೆ ಅಥವಾ ತಲುಪೋದಕ್ಕೆ ಸಾಧ್ಯ ಆಗುತ್ತೆ. ನಾಲ್ಕನೇದಾಗಿ ಬೌನ್ಸ್ ಬ್ಯಾಕ್ ಆಗೋದು. ಗುರಿಗಳನ್ನ ನಾವು ತಲುಪೋವಾಗ ಬೀಳಬಹುದು, ಏಳಬಹುದು, ಎಷ್ಟೊಂದು ಏನೇನೋ ಕಾರಣಗಳಿಂದ ಲೇಟ್ ಆಗಬಹುದು. ಆ ಗುರಿಗಳು ಸಾಧಿಸದೇ ಇದ್ದಾಗ ಸುಮಾರು ಜನ ಏನು ಮಾಡ್ತಾರೆ, ಆಗಲ್ಲ ಅಂಥೇಳಿ ಬಿಟ್ಟುಬಿಡೋದೇ ಜಾಸ್ತಿ. ಅಲ್ಲ, ಅದು ಬಿಟ್ಟು ಬಿಡೋದಕ್ಕಿಂತ ನಾನು ಮತ್ತೆ ಎದ್ದು ಅದ್ರ ಏನೋ ಹೋರಾಡಿ ಮುಂದಕ್ಕೆ ಅದನ್ನು ತೊಗೊಂಡು ಹೋಗ್ತೀನಿ, ಅದನ್ನು ನಾನು ಮಾಡೇ ಮಾಡ್ತೀನಿ ಅಂತ ಛಲ ಇರುತ್ತಲ್ಲ, ಅದು ಬೌನ್ಸ್ ಬ್ಯಾಕ್ ಆಗೋದು. ಇದೆಲ್ಲ ಸೆಲ್ಫ್ ಮೋಟಿವೇಶನ್ನ ಬೇಕಾಗಿರುವಂತಹ ಅಂಶಗಳು. ಸೊ ಇದೆಲ್ಲ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ. ಥ್ಯಾಂಕ್ ಯು.